Good morning, children. Again, I welcome you to the introduction of second PUC English syllabus. Yesterday, we discussed up to third what do you mean by content that was on children. So, on children ಒಳಗಡೆ ನಾವು ನೋಡಿ ಮಕ್ಕಳೇ ಹೇಗೆ ಪಾಲಕರ ಒಂದು ಪಾತ್ರ ಇರುತ್ತೆ. How, what is the role of the parents among the future of the children. ಮಕ್ಕಳ ಭವಿಷ್ಯದಲ್ಲಿ ಮಕ್ಕಳ ಭವಿಷ್ಯವನ್ನು ಕಟ್ಟಬೇಕಾದ್ರೆ if the children have to have a bright future, so behind, so there is a role of parents. ಸೊ ಯಾವ ಥರ ಅವರು ಕವಿ ಹೇಳಿಕ್ಕೆ ಬಯಸ್ತಾರ ಅಂತಕ್ಕಂಥದ್ದನ್ನು ನಾವು ನೋಡೀವಿ. ಖಲೀಲ್ ಗಿಬ್ರಾನ್ ಅವರು, ಎಸ್, he gave a number of suggestions and advices to the parents not to impose your thoughts. ಅವುಗಳನ್ನು ಒತ್ತಡ ಹೇರಬೇಡ್ರಿ, ಮಕ್ಕಳ ಒಂದು ಭಾವನೆಗಳಿಗೆ ನೀವು ಪ್ರೇರಣೆ ಆಗಬೇಕು. ಯು ಹ್ಯಾವ್ ಟು ಬಿ, ಇಟ್ ಮೀನ್ಸ್ ದೇ ಹ್ಯಾವ್ ಟು ಬಿ ಮೋಟಿವೇಟೆಡ್, ದೇ ಹ್ಯಾವ್ ಟು ಬಿ ಎನ್ಕರೇಜ್ಡ್, ಸೊ ಬೈ ಯು ಅಂತಕ್ಕಂಥ ಮಾತನ್ನು ಹೇಳಿವಿ. ಸೊ ನೋಡಿವಿ ನಿನ್ನೆ ರೋಮಿಯೋ ಜೂಲಿಯಟ್ ನೋಡಿವಿ. ಆಮೇಲೆ ಟು ಡಿಯರ್ ಯಾರಪ್ಪ? ಹೂ ಇಸ್ ಅ ಟು ಡಿಯರ್ ಅಕಾರ್ಡಿಂಗ್ ಟು ದ್ಯಾಟ್? ಲಿಯೋ ಟಾಲ್ಸ್ಟಾಯ್. ಆ ಲೇಖಕರ ಪ್ರಕಾರ ಹಂಗಾರೆ ಯಾರು? ಹೂ ಈಸ್ ಅ ಟು ಡಿಯರ್? ದ ಕ್ರಿಮಿನಲ್, ಒನ್ ಹೂ ವಾಟ್ ಯು ಮೀನ್ ಬೈ ಕಮಿಟೆಡ್ ಮರ್ಡರ್ ಇನ್ ದ ಟಾಯ್ ಕಿಂಗ್ಡಮ್, ದಟ್ ಈಸ್ ಮೊನಾಕೋ. ಸಣ್ಣ ರಾಜ್ಯದಲ್ಲಿ ಒಂದು ಘಟನೆ ಕೊಲೆ ಆಗಿ ಹೋಗುತ್ತೆ, ಆ ಕೊಲೆಗಾರನಿಗೆ ಶಿಕ್ಷೆ ಆಗತ್ತೆ. ಕೊನೆಗೆ ಕೊಲೆಗಾರನ ಶಿಕ್ಷೆಯನ್ನು ಮುಂದುವರಿಸಲಿಕ್ಕೆ ರಾಜ್ಯ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಅವನಿಗೆ ಸೊ ದಟ್ ವಾಟ್ ಯು ಮೀನ್ ಬೈ ಕ್ರಿಮಿನಲ್ ವಾಸ್ ರಿಲೀಸ್ by what do you mean by with a great offer that was 600 franc per year. What was the offer? 600 franc ಅವನಿಗೆ ಕೊಡ್ತಾರ. ಎಸ್, ಇಲ್ಲಿ ಹಂಗಾರೆ ಇವತ್ತು ಲೆಟ್ ಮೀ ಡಿಸ್ಕಸ್ ವಿತ್ ಯು ಫೋರ್ತ್ ಕಂಟೆಂಟ್, ದಟ್ ಈಸ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ನೋಡಿ, everything I need to know I learned in the forest. Whatever she wanted to learn, whatever she wanted to know, that was learned by. ಸೊ ಇದನ್ನು ಬರೆದವರು ಯಾರ ಮಕ್ಕಳೇ? ರಿಟನ್ ಬೈ ವಂದನಾ ಶಿವ. ತಾವು ನೋಡಿ ಎಂಥ ಚಂದ ಹೆಸರಿದೆ ಮಕ್ಕಳೇ, ಹೌದಲ್ಲ? ಈ ನಾರ್ತನ್ ಪಾರ್ಟ್ ಆಫ್ ಇಂಡಿಯನ್ಸ್ ಏನಿದಾರಲ್ಲ, ಆಲ್ಮೋಸ್ಟ್ ಅಲ್ಲಿ ತಾವು ನೋಡಿರ್ಬೋದು, ಹೌದಾ? ರುಕ್ಮಿಣಿ ದೇವಿ ಇರ್ಬೋದು, ಭಾಳ ದೇವಿ ಹೆಸರುಗಳನ್ನು ಕೇಳಿರ್ಬೋದು ಮಕ್ಕಳೇ. ಶ್ರೀದೇವಿ, ಸೊ ತಾವು ನೋಡಿರ್ಬೋದು. ಇವರೆಲ್ಲ ಉತ್ತರ ಭಾಳ ಅಲ್ಲಿ ದೇವರ ಬಗ್ಗೆ ಬಹಳಷ್ಟು ಭಕ್ತಿ ಮಕ್ಕಳೇ. ಇನಫ್ ಹಿಂದೂ ಡಿವೋಟೀಸ್ ಆರ್ ದೇರ್. ಇಫ್ ಯು ಕಂಪೇರ್ ಟು ದ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ, ಇನ್ ದ ನಾರ್ತನ್ ಪಾರ್ಟ್ ಆಫ್ ಇಂಡಿಯಾ ದರ್ ಇಸ್ ಇನಫ್ ವಾಟ್ ಯು ಮೀನ್ ಬೈ ಡಿವೋಟೀಸ್. And you know that Hindus' holy places, sacred places are there. Those are existed in the northern part of India compared to the southern part of India. ಇಲ್ಲಿ ಇದಾವ, ಇಲ್ಲ ಅಂತಲ್ಲ. ಕಂಪ್ಯಾರಿಸನ್ ಮಾಡಿದರೆ ನಾರ್ತನ್ ಪಾರ್ಟ್ನಲ್ಲಿ ಬಹಳಷ್ಟು ನಾವು ದೇವಸ್ಥಾನಗಳನ್ನು, ಸೊ ಹಿಂದೂ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ನಾವು ನೋಡ್ತೇವೆ ಮಕ್ಕಳು. ಹೀಗಾಗಿ ಅಲ್ಲಿ ಸೊ ಹೆಸರುಗಳು ಕೂಡ ಶಂಕರ, ಈ ದೇವಿ ಮೇಲೆ ಪಾರ್ವತಿ ಇರ್ಬೋದು, ವೈಷ್ಣವಿ ಮಂದಿರ ತಾವು ಕೇಳಿರೋ ದೇವಸ್ಥಾನ, ಅಮರನಾಥ ಕೇಳಿರ್ಬೋದು, ಕಾಶಿ ವಿಶ್ವನಾಥ ಕೇಳಿರ್ಬೋದು. ಹಾಗೆ ನಮ್ಮ ಹೀಗೆ ನಾವು ನೋಡ್ತಾ ಹೋಗ್ತೇವೆ ಮಕ್ಕಳೇ. ಎಸ್, ಹಾಗಾದ್ರೆ ಇಲ್ಲಿ ವಂದನಾ ಶಿವ ಬರೆದವ್ರು ಯಾರು ಮಕ್ಕಳೇ? ರಿಟನ್ ಬೈ ವಂದನಾ ಶಿವ. ಏನು ಹೇಳ್ತಾಳೆ ಅವಳು? ವಾಟ್ ಎವರ್ ಶಿ ವಾಂಟೆಡ್ ಟು ನೋ ದಟ್ ವಾಸ್ ಲರ್ನ್ ಇನ್ ದ ಫಾರೆಸ್ಟ್. ಇಟ್ ಮೀನ್ಸ್ ಇನ್ ದ ಹಿಮಾಲಯನ್ ಫಾರೆಸ್ಟ್ ಮಕ್ಕಳೇ. ಅವಳು ಏನು ಜೀವನದಲ್ಲಿ ತಿಳ್ಕೋಬೇಕಾಗಿತ್ತು ಅದನ್ನೆಲ್ಲ ಅರಣ್ಯದಲ್ಲಿ ಅವಳು ತಿಳ್ಕೊಳ್ತಾಳೆ. ಎಲ್ಲಿ? ಅರಣ್ಯದಲ್ಲಿ. ಯಾಕಂದರೆ ಅವಳು ಹುಟ್ಟು ಬೆಳೆದಿದ್ದು, she got a birth and she had grown up in the Himalayan forest. You know Dicky Dolma, one of the Everester, ಅಂದರೆ ಒನ್ ಹೂ ಕ್ಲೈಂಬ್ಡ್ ದ ಮೌಂಟ್ ಎವರೆಸ್ಟ್ ಬೈ ಬೀಯಿಂಗ್ ಎ ವುಮನ್, ಮಹಿಳೆ. ತಾವು ನೋಡಿರ್ಬೋದು ಡಿಕ್ಕಿ ಡೋಲ್ಮಾ. ಅವಳು ಕೂಡ ಎದ್ದ ತಕ್ಷಣ, ಸೊ ವೆನ್ ಎವರ್ ಶಿ ಯೂಸ್ ಟು ಗೆಟ್ ಅಪ್ ಫ್ರಮ್ ಹರ್ ಬೆಡ್, ವಾಟ್ ವಾಸ್ ದ ಫಸ್ಟ್ ಸೀನರಿ? ದ ಸ್ನೋ ಕವರ್ಡ್ ಮೌಂಟೇನ್ ಪೀಕ್ಸ್.
ಅವಳು ಎದ್ದ ತಕ್ಷಣ ಅವಳ ಮನೆ ಸುತ್ತಮುತ್ತ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಹಿಮಾಲಯ ಪರ್ವತಗಳ ಶಿಖರಗಳೆಲ್ಲ ಹಿಮದಿಂದ ಆವೃತವಾಗಿರ್ತಕ್ಕಂಥ. ಹೀಗೆ ಇವಳು ಕೂಡ. ಈಗ ನಾವು ಎದ್ದ ತಕ್ಷಣ ನಮಗೇನು ಕಾಣ್ತಾವು, ನೀವು ಎದ್ದ ತಕ್ಷಣ ನಿಮಗೇನು ಕಾಣ್ತಾವು? ಎಸ್ ಯು ನೋ ಆಲ್. ಇಲ್ಲಿ ಧಾರವಾಡದಾಗಲಿ ನಿಮ್ಮ ನೇಟಿವ್, ಎಸ್ ಯು ನೋ ಎವ್ರಿ ಒನ್. ಸೊ ಚಿಲ್ಡ್ರನ್, ಹಂಗಾರೆ ಇವಳ ಬಗ್ಗೆ ಜಸ್ಟ್ ಐ ವಾಂಟ್ ಟು ಗಿವ್ ಇಂಟ್ರೊಡಕ್ಷನ್. ಸೊ ಹಿಯರ್ ವಂದನಾ ಶಿವ ಯಾರಪ್ಪ ಅಂದರೆ, ಸೊ ಶಿ ಇಸ್ ಅ ಲವರ್ ಆಫ್ ಫಾರೆಸ್ಟ್. ಒಬ್ಬ ಪರಿಸರ ಪ್ರೇಮಿ, ಪರಿಸರವಾದಿ, ಎನ್ವಿರಾನ್ಮೆಂಟಲಿಸ್ಟ್. ಹೌದಾ? ಇನ್ ಕರ್ನಾಟಕ ದೇರ್ ಈಸ್ ಸಾಲಮರದ ತಿಮ್ಮಕ್ಕ. ಸಾಲಮರದ ತಿಮ್ಮಕ್ಕ ಕೇಳಿರ್ಬೋದು. ಒನ್ ಹೂ ಲವ್ಸ್, ಒನ್ ಹೂ ಪ್ಲಾಂಟೆಡ್ ಮೆನಿ ಟ್ರೀಸ್, ಮೆನಿ ಪ್ಲ್ಯಾಂಟ್ಸ್, ಒನ್ ಹೂ ಪ್ಲಾಂಟೆಡ್ ಮೆನಿ ಪ್ಲ್ಯಾಂಟ್, ದಟ್ ಈಸ್ ಸಾಲಮರದ ತಿಮ್ಮಕ್ಕ. ಹೆಸರೇ ನೋಡಿ, ಹೆಸರಲ್ಲಿ ಅವಳ ತಿಮ್ಮಕ್ಕ ಸಾಲಮರದ ಅಂದ್ರೆ ನೂರಾರು ಮರಗಳನ್ನು ಬೆಳೆಸಿ ಪೋಷಣೆ ಮಾಡ್ತಕ್ಕಂಥ ಹೆಣ್ಮಗಳು ಅವಳು. ಯಾರು? ಸೊ ಸಾಲಮರದ. ಅದೇ ಥರ ಇನ್ನೇ ಹೆಸರುಗಳಿದಾವೆ ಮಕ್ಕಳೇ. ಸುಂದರ್ಲಾಲ್ ಬಹುಗುನ್ ಇರ್ಬೋದು, ಹೌದಾ? ಮೇಧಾ ಪಾಟ್ಕರ್ ಇರ್ಬೋದು. ಇವರೆಲ್ಲ ಕೆಲವೊಂದು ಅಪ್ಪಿಕೋ ತಬ್ಬಿಕೋ ಚಳುವಳಿಗಳನ್ನು ನೋಡಿರ್ಬೋದು. ಹಾಗೆ ಅವ್ರ ಸಾಲಿನಲ್ಲಿ ಮೇಧಾ ಪಾಟ್ಕರ್, ಸುಂದರ್ಲಾಲ್ ಬಹುಗುನ್, ಸಾಲಮರದ ತಿಮ್ಮಕ್ಕ, ಅವರ ಸಾಲಿನಲ್ಲಿ ನಿಂತ್ಕೊಳ್ತಕ್ಕಂಥ ಹೆಣ್ಮಗಳು ವಂದನಾ ಶಿವ ಅಂತಕ್ಕಂಥ ಹೆಣ್ಮಗಳು. ಸರ್, ಈ ಲೆಸನ್ ಒಳಗಡೆ ಏನಿದೆ? ವಾಟ್ ಈಸ್ ದ ಕಾನ್ಸೆಪ್ಟ್? ಆ್ಯಕ್ಚುಲಿ ಚಿಲ್ಡ್ರನ್, ಆ್ಯಂಡ್ ಸಿ ಈಸ್ ಬೀಯಿಂಗ್ ಎ ಗ್ರ್ಯಾಜುಯೇಟ್ ಆಫ್ MSc ಪದವಿಯನ್ನು ಪಡೆದಂಥ ಹೆಣ್ಮಗಳು. ಆ್ಯಂಡ್ ಒನ್ಸ್ ಹಿ ಹ್ಯಾಡ್ ಅನ್ ಅಪಾರ್ಚುನಿಟಿ ಟು ಲೀಡ್, ಟು ಕ್ಯಾರಿ ಆನ್ ಹರ್ PhD ಇನ್ ಕೆನಡಾ. ಸಿ ಹ್ಯಾಡ್ ಸಚ್ ಆನ್ ಅಪಾರ್ಚುನಿಟಿ. ಸೊ ಅವಳಿಗೆ ಒಂದು ಅವಕಾಶ, ಕೆನಡಾದೊಳಗಡೆ PhD ಪದವಿಯನ್ನು ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ಬಂದಿರ್ತೈತಿ. ಆದರೆ ಅದು ಮಿಸ್ ಆಗಿ ಹೋಗುತ್ತೆ. ಬೇಸಿಕಲಿ ಇವ್ರ ತಂದೆ ಅರಣ್ಯದ ಇಲಾಖೆಯಲ್ಲಿ ವಾಸ್ ವರ್ಕಿಂಗ್ ಇನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಆ್ಯಂಡ್ ಸೊ ಹರ್ ಮದರ್ ವಾಸ್ ಬೀಂಗ್ ಎ ಫಾರ್ಮರ್. ರೈತ ಮಹಿಳೆ ಇರ್ತಾಳೆ ಅವಳು ತಾಯಿ. ಹೀಗಾಗಿ ಅವಳ ಬಗ್ಗೆ ಸಿ ನ್ಯೂ ಎವ್ರಿಥಿಂಗ್ ಅಬೌಟ್ ಅಗ್ರಿಕಲ್ಚರ್, ಆ್ಯಂಡ್ ಸಿ ನ್ಯೂ ಅಬೌಟ್ ದ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್, ಆ್ಯಂಡ್ ಸಿ ನ್ಯೂ ಅಬೌಟ್ ವಾಟ್ ಯು ಮೀನ್ ಬೈ ರಿವರ್ಸ್, ಸ್ಟ್ರೀಮ್ಸ್, ಸರೋವರಗಳ ಬಗ್ಗೆ, ನದಿಗಳ ಬಗ್ಗೆ ಅವಳಿಗೆ ಜ್ಞಾನ ಇತ್ತು. ನೋಡಿ, ಒನ್ ಕೇಮ್ ಫ್ರಮ್ ಅಗ್ರಿಕಲ್ಚರ್ ಫ್ಯಾಮಿಲಿ, ದೇ ಹ್ಯಾವ್ ಅ ಬಿಟ್ ಆಫ್ ನಾಲೆಜ್ ಅಬೌಟ್ ವಾಟ್ ಯು ಮೀನ್ ಬೈ ಕ್ರಾಪ್ಸ್, ಪ್ಲ್ಯಾಂಟ್ಸ್, ಬೆಳೆಗಳ ಬಗ್ಗೆ, ಸಸ್ಯಗಳ ಬಗ್ಗೆ ಜ್ಞಾನ ಇರುತ್ತೆ. ಇವಳಿಗೆ ಆ ಅವಕಾಶ, ಕೆನಡಾದಲ್ಲಿ ಅವಕಾಶ ಬಂದಿರ್ತೈತಿ. ಆದರೆ ದಟ್ ವಾಸ್, ಹಂಗಾರೆ ಕೊನೆಗೆ ಏನು ಮಾಡ್ತಾಳೆ? ದಟ್ ವಾಸ್ ಮಿಸ್ಡ್ ಚಿಲ್ಡ್ರನ್. ಸಿ ಲೆಫ್ಟ್ that was left. What was that opportunity which she had in her life? ಕಳ್ಕೊಂಡ್ಬಿಡ್ತಾಳೆ. ಯಾಕೆ ಅಂದರೆ ಒಂದ್ಸಲ ಏನಾಗತ್ತೆ, ಬಿಫೋರ್ ಲಿವಿಂಗ್ ಟು ಕೆನಡಾ ಫ್ರಮ್ ಇಂಡಿಯಾ ಟು ಡೂ ಹರ್ PhD, she wanted to, what do you mean by, visit again her favorite streams and what do you mean by forest. ಕೆನಡಾಕ್ಕೆ ಹೋಗಿಂತ ಪೂರ್ವದಲ್ಲಿ ತನ್ನ ಏನಪ್ಪ ಅಂದರೆ ಬಹಳ ಮೆಚ್ಚುಗೆ, ತಾನು ಏನು ಪ್ರೀತಿಯಿಂದ ಆ ಕೆಲವೊಂದು ಪ್ರದೇಶ, ಅರಣ್ಯ ಪ್ರದೇಶ, ನದಿ ಇತ್ತಲ್ಲ, ಕೆಲವೊಂದು ಜನಕ್ಕೆ ಒಂದೊಂದು ನದಿಗಳಂದು ಭಾಳಷ್ಟು ಪ್ರೀತಿ ಮಕ್ಕಳೇ. ಸೊ ಕೆಲವೊಂದು ಮಲಪ್ರಭಾ ಇರ್ಬೋದು, ಕಾವೇರಿ ನೋಡಿ, ಆ ಕಡೆಲ್ಲ ಜನಕ್ಕೆ ಕಾವೇರಿ. ಅಂಬರೀಷ್ ಅವರು ಕೂಡ ಹಾಡನ್ನು ಹಾಡಿದ್ದಾರೆ, ಆ ಜನಕ್ಕೆ ಕಾವೇರಿ ಅಂದರೆ ತಾಯಿ. ನಮ್ಮಲ್ಲಿ ಮಲಪ್ರಭಾ, ಘಟಪ್ರಭಾ, ಭೀಮಾ, ಕೃಷ್ಣ, ತುಂಗಭದ್ರಾ, ಹೌದಾ, ಎಲ್ಲ ವರದಾ ನದಿ, ಇವೆಲ್ಲ ಭೀಮಾ ನದಿ ನೋಡಿರ್ಬೋದು. ಸೊ ಹೀಗೆ ಅವಳು ವಿಸಿಟ್ ಕೊಟ್ಟಂಗಾರೆ ನೋಡ್ಕೊಂಡು ಹೋದ್ರಾತು. ಮತ್ತೆ ನಾನು ಬರೋದು ಕೆನಡಾಕ್ಕೆ ಹೋಗಿ ಬರ್ಬೇಕಂದ್ರೆ 3-4 years ಆಗತ್ತಂತ ಹೇಳ್ತಾಳೆ. ವೆನ್ ಸಿ ರಿವಿಸಿಟೆಡ್ ದೋಸ್ ವಾಟ್ ಯು ಮೀನ್ ಬೈ ಪ್ಲೇಸಸ್, ಇಟ್ ಮೀನ್ಸ್ ದ ರಿವರ್, ದ ಫಾರೆಸ್ಟ್. ಅಲ್ಲಿ ಹೋಗ್ತಾಳ, ಆ ನದಿ ಎಲ್ಲ ಮೊದಲು ಏನು ಭಾಳ ರಭಸವಾಗಿ ಹರಿತಾ ಇತ್ತಲ್ಲ, ದಟ್ ವಾಸ್ ರೆಡ್ಯೂಸ್, ದಟ್ ಫ್ಲೋಯಿಂಗ್ ವಾಸ್ ರೆಡ್ಯೂಸ್. ಸಣ್ಣಗೆ ಗಟರ್ ನೀರು ಹರಿದಂಗೆ ಹರಿತಾ ಇತ್ತು. ಆಮೇಲೆ ಅರಣ್ಯ ಎಲ್ಲ ಏನಾಗಿತ್ತು ಮಕ್ಕಳೇ? ಸೊ ದೇರ್ ವಾಸಂಟ್ ಇನಫ್ ವಾಟ್ ಯು ಮೀನ್ ಬೈ ಟ್ರೀಸ್. ದೇರ್ ವಾಸ್ ಅ ಡಿಫಾರೆಸ್ಟ್ರೇಷನ್. ಭಾಳ ಅರಣ್ಯ ನಾಶ ಆಗಿತ್ತು. ಮರಗಳೆಲ್ಲ ದೋಸ್ ವರ್ ಕಟ್, ದೋಸ್ ವರ್ ಡಿಸ್ಟ್ರಾಯ್ಡ್. ಅವಳಿಗೆ ದುಃಖ ಆಗತ್ತೆ. ವಾಪಸ್ ಏನು ಮಾಡಿಬಿಟ್ಲು, ಸಿ ಕ್ಯಾನ್ಸಲ್ಡ್ to do her PhD in what you mean by Canada. And so ತನ್ನ ಇಡೀ ಸಂಪೂರ್ಣ ಜೀವನವನ್ನು ಏನು ಮಾಡ್ತಾಳೆ, ಸಿ ವಾಂಟೆಡ್ ಟು ಸರ್ವ್
ಫಾರ್ ಫಾರೆಸ್ಟ್, ಫಾರ್ ಟ್ರೀಸ್, ಫಾರ್ ರಿವರ್ಸ್. ಇಡೀ ತನ್ನ ಅವಳು ತ್ಯಾಗವನ್ನು ಮಾಡಿದ್ಲು. ಸೆ ಹ್ಯಾಡ್ ಸಾಕ್ರಿಫೈಡ್ ಹರ್ ಓಲ್ ಲೈಫ್ ಟು ಪ್ರೊಟೆಕ್ಟ್, ಟು ಕನ್ಸರ್ವ್ ದ ಫಾರೆಸ್ಟ್ ಅಂಡ್ ರಿವರ್ಸ್. ಇಡೀ ಅರಣ್ಯವನ್ನು ಮತ್ತು ಸರೋವರಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಅವಳು ತೆಗೆದುಕೊಳ್ತಾಳ. ಸಿ ಡಿಸೈಡೆಡ್ ಟು ಕನ್ಸರ್ವ್. ಕೊನೆಗೆ ಬೈ ಮೋಟಿವೇಟಿಂಗ್ ಆರ್ ಬೈ ಎನ್ಕರೇಜಿಂಗ್ ದ ಪೀಪಲ್, ಜನರನ್ನು ಮೋಟಿವೇಟ್ ಮಾಡಿ ರಕ್ಷಣೆಯನ್ನು ಮಾಡಬೇಕಂತ ಹೇಳಿ ಅವಳು ಡಿಸೈಡ್ ಮಾಡಿ. ಹೀಗೆ ನಾವು ನೋಡ್ತೀವಿ ಮಕ್ಕಳೇ, ಹೌ ಫ್ರೀಡಮ್ ಫೈಟರ್ಸ್ ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ by sacrificing their lives for Mother India, for the sake of nation, for the cause of nation. ತಾಯ್ನಾಡಿಗೆ ಹೇಗೆ ಅವರೆಲ್ಲ ಭಗತ್ ಸಿಂಗ್, ಉಧಮ್ ಸಿಂಗ್, ಸಂಗೊಳ್ಳಿ ರಾಯಣ್ಣ, ಚೆನ್ನಮ್ಮ, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಹೇಗೆ ಹೋರಾಟವನ್ನು ಮಾಡ್ತಾರೆ ಸ್ವಾತಂತ್ರ್ಯಕ್ಕಾಗಿ, ಇವರು ಪರಿಸರಕ್ಕಾಗಿ ಇವತ್ತು ನೋಡಿ ಇಷ್ಟೆಲ್ಲ ಮರಗಳಿದಾವೆ ಅಂದರೆ ಅರೌಂಡ್ ಅಸ್. ಸೊ ದೆರ್ ಈಸ್ ಅ ಇನಫ್ ವಾಟ್ ಯು ಮೀನ್ ಬೈ ಟ್ರೀಸ್. ಸೊ ಹಂಗಾರೆ ಯಾರಪ್ಪ ಅದಕ್ಕೆ ಡ್ಯೂ ಟು, ಇವತ್ತು ನಾವೆಲ್ಲ ಮನೇಲಿ ಕೆಲವೊಂದು ಜನ ಇದು ಡ್ಯೂ ಟು ಕೊರೋನಾ, ಬಟ್ ಇವು ಸುತ್ತಮುತ್ತ ಮರಗಳಿದಾವ ಅಂತಂದರೆ ಸೊ ಡ್ಯೂ ಟು ದೀಸ್ ವಾಟ್ ಯು ಮೀನ್ ಬೈ ಲವರ್ಸ್ ಆಫ್ ಫಾರೆಸ್ಟ್, ನಾಟ್ ಲವರ್ಸ್ ಆಫ್ ಮೆನ್ ಆ್ಯಂಡ್ ವುಮೆನ್. ಮನುಷ್ಯರ ಪ್ರೇಮಿಗಳಲ್ಲ, ಪರಿಸರ ಪ್ರೇಮಿಗಳ ಮಕ್ಕೆ. ಇವಾಗ ಏನಾಗ್ತಾ ಇದೆ, ಅಂಥವ್ರನ್ನ ಪೋಷಣೆ ಮಾಡ್ತಕ್ಕಂಥದ್ದು, ಅಂಥವ್ರಿಗೆ ಕಾಳಜಿ ತೆಗೆದುಕೊಳ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗ್ತಾ ಇಲ್ಲ ಮಕ್ಕಳೇ. ಯಾವುದೇ ರಾಜ್ಯ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವ್ರ ಬಗ್ಗೆ ದೇ ನೆವರ್ ಮೈಂಡ್ ಟುವರ್ಡ್ಸ್ ಒನ್ ಹೂ ಈಸ್ ಕನ್ಸರ್ವಿಂಗ್ ದ ಫಾರೆಸ್ಟ್, ದ ರಿವರ್ಸ್. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅವ್ರು ತಮ್ಮ ಬೇಡೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಮಕ್ಕಳು. ಯು ನೋ ಹೌ ಅವ್ರು ಬೇಯಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ಲೆಸನ್ ಒಳಗಡೆ ಇವಳು ಅರ್ತ್ ಡೆಮೋಕ್ರಸಿ ಬಗ್ಗೆ ಹೇಳ್ತಾಳೆ. ಅರ್ತ್ ಡೆಮೋಕ್ರಸಿ ಬಹಳಷ್ಟು ವಿಷಯಗಳನ್ನು ಹಂಚ್ಕೊಳ್ತಾರೆ ಇವರು. ಅಲ್ಲಿ ಯಾವ ಥರ ಮರಗಳನ್ನು ಬೆಳೆಸಲಿಕ್ಕೆ ರೈತರನ್ನು, ಸೊ ಜನರನ್ನು ಪ್ರೇರೇಪಣೆ ಮಾಡ್ತಾಳೆ. ಹೌ ದ ವೋಟಿಂಗ್ ಫಾರ್ಮರ್ಸ್ ಆ್ಯಂಡ್ ದ ಪೀಪಲ್ ವರ್ ಮೋಟಿವೇಟೆಡ್ ಬೈ ವಂದನಾ ಶಿವ ಟುವರ್ಡ್ಸ್ ಟು ಕನ್ಸರ್ವ್ ದ ಫಾರೆಸ್ಟ್. ಅದನ್ನು ಉಳಿಸ್ಕೋಬೇಕಾ, ಅವರನ್ನು ಹೇಗೆ ಪ್ರೇರೇಪಣೆ ಮಾಡ್ತಾಳೆ. ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಕೊಡ್ತಾಳೆ ಅವಳು, ಹೌದಾ. ಸೊ ನಾವು ಈಗ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂದರೆ ಮೋನೋಕಲ್ಚರ್ ಬಗ್ಗೆ. ಮೋನೋಕಲ್ಚರ್ ಅಂದರೆ ಏನು? ಕಲ್ಟಿವೇಶನ್ ಆಫ್ ಸಿಂಗಲ್ ಕ್ರಾಪ್. ಅದರಿಂದ ಏನು ಅನಾನುಕೂಲ, ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಮೋನೋಕಲ್ಚರ್ ಇಫ್ ವಿ ಕಂಟಿನ್ಯೂ ದ್ಯಾಟ್, ಇಫ್ ವಿ ಮೈಂಡ್ ಟುವರ್ಡ್ಸ್ ಮೋನೋಕಲ್ಚರ್ ಬಗ್ಗೆ. ಆಮೇಲೆ ಹಂಗಾರೆ ವಾಟ್ ನೇಚರ್ ಟೀಚಸ್, ನಿಸರ್ಗ ಏನು ಕಲಿಸ್ತದೆ ಮಕ್ಕಳೇ. ಸೊ ವಿ ಆರ್ ಟೀಚಿಂಗ್ many lessons are taught by us to the nature, but we never understand, we never mind what the nature goes to teach us. ನಮಗೆ ನಿಸರ್ಗ ಏನು ಕಲಿಸ್ತೈತಿ ಅನ್ನೋದು ಮುಖ್ಯ. ನಿಸರ್ಗ ಏನು ನೋಡಿ, ಇವತ್ತೆಲ್ಲ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಮಕ್ಕಳೇ. ಇವತ್ತು ಹೋಗ್ತಾ ಇರ್ತೀರಿ ರಸ್ತೆ ಒಳಗಡೆ, ಅಲ್ಲೊಂದು ಸಸಿ, ಒಂದು ಪ್ಲ್ಯಾಂಟ್ ಬೆಂಡಾಗಿದೆಯಪ್ಪ, ಅದನ್ನು ರಕ್ಷಣೆ ಮಾಡಬೇಕು, ಸೀದಾ ಮಾಡಬೇಕು. ನೋ ಒನ್ ಈಸ್ ರೆಡಿ ಟು. ಅದನ್ನು ಕಿತ್ತೊಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ವಿನಃ ಅದನ್ನು ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳೇ. ಸೊ ಬಹಳ ದುರ್ದೈವ ಅಂತ ನಾನು ಕರಿಬಹುದು. ಹೀಗೆ ಇವಳು ಮೇಡಮ್ ಯಾರು ವಂದನಾ ಶಿವ ಅವರು ಇಲ್ಲಿ ನಿಸರ್ಗ ಏನು ಕಲಿಸ್ತೈತಿ, ಹೌದಾ. ನಿಸರ್ಗ ಅಂದರೆ ಒಂದು ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ನೇಚರ್ ಈಸ್ ಬೀಯಿಂಗ್ ಎ ಯೂನಿವರ್ಸಿಟಿ, ದಟ್ ಈಸ್ ಅ ಅರ್ತ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಅರ್ತ್ ಯೂನಿವರ್ಸಿಟಿ ಅಂದರೆ ಯೂನಿವರ್ಸಿಟಿ ಒಳಗೆ ಯಾವ ಥರ ಇರ್ತಾವಲ್ಲ, ಇಲ್ಲಿ ಎಲ್ಲ ಸಾವಿರಾರು ಇನಫ್ ಕ್ರಿಯೇಚರ್ಸ್. ಸೊ ಹಿಯರ್
ಹ್ಯೂಮನ್ ಬೀಯಿಂಗ್, ನಾನ್ ಹ್ಯೂಮನ್ ಬೀಯಿಂಗ್, ಆ್ಯನಿಮಲ್ ಬೀಯಿಂಗ್ಸ್ ಎಲ್ಲವನ್ನು ನಾವು ನೋಡ್ತಾ ಇದ್ರೊಳಗೆ ಅಧ್ಯಯನ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಸೊ ಎವ್ರಿವೇರ್ ಯು ಹರ್ಡ್ ಅಬೌಟ್ ಬ್ಲಡ್ ಬ್ಯಾಂಕ್ ಬಗ್ಗೆ ಕೇಳಿರಿ. everyone heard about what do you mean by a blood bank, the blood banks in India. But the one who started Seeds Bank, that is Vandana Shiva. So she is a pioneer in that what do you mean by field. ಆ ಕ್ಷೇತ್ರದೊಳಗೆ ಇವರೇ ಮೊದಲಿಗ ಅಂತ ನಾವು ಹೇಳ್ಬೋದು. ಏನು ಕೆಲಸ ಮಾಡ್ತಾರೆ ಅಂದರೆ, ಸೊ ಇಲ್ಲಿ ಸೀಡ್ಸ್ ಬ್ಯಾಂಕ್ಗಳನ್ನು ಅವರು, ಸೊ ಸೀಡ್ಸ್ ಬ್ಯಾಂಕ್ ಹೌದಾ, ಬೀಜಗಳ ಕೇಂದ್ರಗಳನ್ನು, ರಕ್ತದ ಕೇಂದ್ರಗಳನ್ನು ನಾವು ಯಾವ ಥರ ನೋಡ್ತೀವಿ. ಸೊ ದೇಶದಲ್ಲಿ ಅಕ್ರಾಸ್ ಇಂಡಿಯಾ ಸೊ ಮೆನಿ ಸೀಡ್ಸ್ ಬ್ಯಾಂಕ್ಸ್ ವರ್ ಸ್ಟಾರ್ಟೆಡ್ ಬೈ ಸೊ ಹೂಮ್ ವಂದನಾ ಶಿವ ಅವರು ಸ್ಥಾಪನೆಯನ್ನು ಮಾಡ್ತಾರೆ. ನೋಡಿ, ಬಹಳ ಅಮೂಲ್ಯವಾಗಿರತಕ್ಕಂಥದ್ದು. ಇನ್ನು ಕೊನೆಗೆ, ಎಸ್ ಯು ನೋ ಆಲ್ ಚಿಲ್ಡ್ರನ್, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಗೊತ್ತಿರ್ಬೋದು. ಇನ್ ಅವರ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದೊಳಗಡೆ ಫಂಡಮೆಂಟಲ್ ರೈಟ್ಸ್ ಬರ್ತಾವ. ಸೊ ಆ ರೈಟ್ಸ್ ನಮ್ಗೆ ಗೊತ್ತಿರ್ಬೋದು. ಎವ್ರಿವನ್ ನೋಸ್ ಇನ್ ಸಿವಿಕ್, ಯು ಪೀಪಲ್ ಸ್ಟಡಿಡ್ ಇನ್ 8th. In that social science, there is a part of civic ನೊಳಗಡೆ we people learn about Indian Constitution, ಭಾರತೀಯ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡ್ತೇವೆ ಮಕ್ಕಳೇ, ಹೌದಾ. ಸೊ ಅಲ್ಲಿ ಮೂಲಭೂತ ಹಕ್ಕುಗಳು, ಎಸ್ every nation what do you mean by given a few fundamental rights to the citizens of those nations. How that Indian Constitution given fundamental rights as like given in other nations ಕೊಟ್ಟಿದೆ ಮಕ್ಕಳೇ. ಸೊ ಇಲ್ಲಿ ಕೆಲವೊಂದು ದೇಶ ಅವಳು ಫಸ್ಟ್ ನೋಡಿ, ಅದನ್ನು ಕೂಡ ಈ ಪಾಠದಲ್ಲಿ ಮೆನ್ಷನ್ ಮಾಡ್ತಾರ, ರೈಟ್ ಆಫ್ ನೇಚರ್, ಹೌದಾ. ರೈಟ್ ಆಫ್ ನೇಚರ್ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಹೇಳ್ತಾರ. ರೈಟ್ ಆಫ್ ನೇಚರ್, ಒಂದು ದೇಶ ಏನು ಮಾಡತ್ತೆ, ತನ್ನ ಮೂಲಭೂತ ಹಕ್ಕುಗಳಲ್ಲಿ ಈ ಒಂದು ರೈಟ್ ಆಫ್ ನೇಚರ್ ಅಂತಕ್ಕಂಥದ್ದನ್ನು ಅಳವಡಿಸ್ಕೊಳ್ಳುತ್ತೆ. ಅದನ್ನು ಇಲ್ಲಿ ಹಂಚ್ಕೊಂಡಿದ್ದಾರೆ. ಆಮೇಲೆ ಕೊನೆಗೆ ಈ ಪಾಠದ ಕೊನೆ ಭಾಗದಲ್ಲಿ ಸೊ ರವೀಂದ್ರನಾಥ್ ಟ್ಯಾಗೂರ್, ರವೀಂದ್ರ ಹೌದಾ. ಸೊ ಹಿಯರ್ ರವೀಂದ್ರನಾಥ್ ಟ್ಯಾಗೂರ್ ಅವರು, ಹೌದಾ, ರವೀಂದ್ರನಾಥ್ ಟ್ಯಾಗೂರ್ ಅವರು ಸೊ ಅವ್ರ ಬಗ್ಗೆ ಹೇಳ್ತಾರೆ. ರವೀಂದ್ರನಾಥ್ ಟ್ಯಾಗೂರ್ ಏನು ಮಾಡಿದ್ರಪ್ಪ ತಮ್ಗೆ ಗೊತ್ತಿರ್ಬೋದು. ಅವ್ರ ಎಸ್ಸೆ ಮಕ್ಕಳೇ, ತಪೋವನ ಅಂತಕ್ಕಂಥ ಒಂದು ಎಸ್ಸೆ, ಹೌದಾ, ಪ್ರಬಂಧವನ್ನು ಬರೆದಿದ್ದಾರೆ. ತಪೋವನ ಅಂದರೆ ಪರಿಸರ ಬಗ್ಗೆ ಮಕ್ಕಳೇ. ಅವ್ರೇನು ಹೇಳ್ತಾರೆ ಅಂದರೆ, ಈ ಭಾರತ ದೇಶದ ಏನು ಹೆರಿಟೇಜ್ ಇದೆಯಲ್ಲ ಮಕ್ಕಳೇ, ಕಲ್ಚರ್ ಇದೆಯಲ್ಲ, ಇದೆಲ್ಲ ದ ಇಂಡಿಯನ್ ಹೆರಿಟೇಜ್, ದ ಇಂಡಿಯನ್ ಕಲ್ಚರ್, ಸೋಷಿಯಲ್, ಎಕಾನಮಿಕಲ್. ಸೊ ದೀಸ್ ವರ್ಡ್ what do you mean by got a birth in forest. ಇವೆಲ್ಲ ಅರಣ್ಯದಲ್ಲಿ ಇಂಡಿಯನ್ ಲಿಟ್ರೇಚರ್ ಇರ್ಬೋದು. ಇವತ್ತು ನೋಡಿ, ಮೊದಲೆಲ್ಲ ಕವಿಗಳೆಲ್ಲ ಸೊ what do you mean by where they wrote those poems by sitting in the jungle. ಅವಾಗೆಲ್ಲ ಶಾಲೆಗಳು ನೋಡಿ ಮಕ್ಕಳೇ, ತಾವು ನೋಡಿರ್ಬೋದು, ಗುರುಕುಲ ಸ್ಟೈಲ್ ಆಫ್ what do you mean by schools were long ago, not now. ಇವಾಗೆಲ್ಲ ಮಕ್ಕಳು ನಾವು ಒಂದು 3 BHK ಅಥವಾ 4 BHK ಹೌಸ್ ಇತ್ತಂದ್ರೆ ದಟ್ ಈಸ್ ಅ ಕಾಲೇಜ್, ದಟ್ ಈಸ್ ಸ್ಕೂಲ್ ಅಂತ ನಾವು ನೋಡ್ತೇವೆ. ಅದರ ಬಗ್ಗೆ ಕೂಡ ಅಂದರೆ ಅರಣ್ಯ ಎಷ್ಟು ಅಮೂಲ್ಯವಾಗಿತ್ತು, ಅರಣ್ಯದಿಂದ ನಮ್ಗೆ ಏನು ಸಿಗತ್ತಂತಕ್ಕಂಥದ್ದನ್ನು ಅಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಒಬ್ಬ ಸಹೋದರ ಕೂಡ ಗೊತ್ತಿರ್ಬೋದು, ರಾಷ್ಟ್ರಕವಿ. ತಮಗೆಲ್ಲ ರವೀಂದ್ರನಾಥ್ ಟ್ಯಾಗೂರ್ ಅವ್ರ ಬಗ್ಗೆ ಗೊತ್ತಿರ್ಬೋದು. So he was the first person, one who had Nobel Award in Asia, not in India. He was the first person, one who had Nobel Award in Asia. ಏಷ್ಯಾದಲ್ಲಿ ಅವರ ಒಂದು ಲಿಟ್ರೇಚರ್ ವರ್ಕ್ ಯಾವ್ದು ಮಕ್ಕಳೇ, ಗೀತಾಂಜಲಿ. ಸೊ 1913 ಅವರು 1913 ಆ ನೋಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೆ. ನೋಬೆಲ್ ಲಾರಿಯೇಟ್. ಸೊ ಇದು ಈ ಪಾಠದ ಒಂದು ಏನಪ್ಪ ಅಂದರೆ ಸ್ಟೋರಿ. ಗೊತ್ತಾಯ್ತಾ ಮಕ್ಕಳೇ? ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಆ್ಯಂಡ್ ಲೆಟ್ ಮೀ ಡಿಸ್ಕಸ್ ವಿತ್ ಯು. ಸೊ ಹಂಗಾರೆ ನೆಕ್ಸ್ಟ್ ಅ ಸನಿ ಮಾರ್ನಿಂಗ್
ಸೊ ಬ್ರೀಫ್ ಸ್ಟೋರಿ ಸ್ವಲ್ಪ ಹೇಳ್ತೇನೆ, ಮುಂದೆ ಫಾಸ್ಟ್ ಹೋಗ್ತೇನೆ ನಿಮಗೆ. ಹಾಂ, fifth one, that is a sunny. So it is written by two writers. ಒಂದು Seraphin and Joaquin. Seraphin and Joaquin, written by two writers. A sunny morning. ಬಹಳ ಲವ್ಲಿ ಸ್ಟೋರಿ, very interesting. If you start to listen the story, you will have a great zeal. ಬಹಳ ಉತ್ಸಾಹ ಬರುತ್ತೆ ಕೇಳಲಿಕ್ಕೆ. You will have enough curiosity to listen a story that is a sunny morning. Wonderful story. But it also a love story. I don't know whether it was a true, as like Romeo Juliet, as like Laila Majnu, Salim and Anna. I don't know exactly. You better to ask the writers who wrote this. What do you mean by drama? It's a drama, a sunny morning. So there was a drama in first PUC, that was a Watchman of the Lake. So as like in this year for you, there is a, what do you mean by drama? That is a sunny morning. Yes, you know, after the sun rises, how the rays of sun have been scattered. ತಾವು ನೋಡಿರ್ಬೋದು ಮುಂಜಾನೆ ಮಕ್ಕಳೇ, ಬಿಫೋರ್ 7:30. ಸೊ ಬಿಫೋರ್ 7:30 ಆ ಒಂದು ಕ್ಷಣ ಏನಿರುತ್ತಲ್ಲ ಮಕ್ಕಳೇ, ದಟ್ ಮೂಮೆಂಟ್ ಈಸ್ ನೋನ್ ಹ್ಯಾಸ್ ಅ ಸನ್ನಿ ಮಾರ್ನಿಂಗ್. ಮಾರ್ನಿಂಗ್ ಅಂತ ಹೇಳ್ತಾರೆ, ಸನ್ನಿ ಮಾರ್ನಿಂಗ್. ಸೊ ತಾವು ಕೇಳಿರ್ಬೋದು ಮೂನ್ ಲಿಟ್ ನೈಟ್ಸ್ ಅಂತ ಕೇಳಿರ್ಬೋದು. ಯು ಪೀಪಲ್ ಹರ್ಡ್, ಆ್ಯಂಡ್ ಯು ಆಲ್ಸೋ, ಐ ಹೋಪ್ ದ್ಯಾಟ್ ಫ್ಯೂ what do you mean by enjoyed dinner in the what do you mean by moonlit nights. ಬೆಳದಿಂಗಳ ಊಟ ಮಾಡಿರ್ಬೋದು ಬೀಗರ ಜೊತೆಗೆ ಅಥವಾ ಫ್ಯಾಮಿಲಿ ಜೊತೆಗೆ, ತಂದೆ ತಾಯಿ ಜೊತೆಗೆ, ಬೈ ಸಿಟಿಂಗ್ ಆನ್ ದ ಟೆರೆಸ್ ಮೇಲೆ ಕೂತ್ಕೊಂಡು ಮಾಡಿರ್ಬೋದು. ಸೊ ಇಲ್ಲಿ ಏನು ಸ್ಟೋರಿ ಇದೆ ಅಂದರೆ ಮಕ್ಕಳೇ, ಒಂದು 4 ಮೇನ್ ಮೇನ್ಲಿ 2 ಕ್ಯಾರೆಕ್ಟರ್ಸ್ ಬರ್ತವೆ. ಸೊ ಹಿಯರ್ ಡಾನ್ ಗೋಂಜಾಲೋ and Donna Lara. Here Don, in Spanish language, Don means in Spanish language, sir. Sir, and Donna means in Spanish language, ಮೇಡಮ್. ಡೋನಾ, ರೆಸ್ಪೆಕ್ಟೆಡ್ ವರ್ಡ್. ನಮ್ಮಲ್ಲಿ ಕನ್ನಡದಲ್ಲಿ ಶ್ರೀಯುತ, ಶ್ರೀಮತಿ, ಕುಮಾರ, ಕುಮಾರಿ ಹೀಗೆಲ್ಲ ಹೇಳ್ತೇವೆ ಮಕ್ಕಳು. ಡಾನ್ ಗೋಂಜಾಲೋ, ಡೊನಲಾರ, ಅ ಬ್ಯೂಟಿಫುಲ್ ಸ್ಟೋರಿ. ಭಾಳ ಚಂದದ ಹೆಣೆದಿದ್ದಾರೆ. ಏನಪ್ಪ, ಸನ್ನಿ ಮಾರ್ನಿಂಗ್ ಅಂದರೆ ದಟ್ ಸ್ಟೋರಿ ವಾಸ್ ಸ್ಟಾರ್ಟೆಡ್ ಇನ್ ದ ಗಾರ್ಡನ್ and the story was ended in the garden. So that what do you mean by story? Began in the garden and ended in the garden. Between whom? Don Gonzal and Lara. ಅವರಿಬ್ಬರ ಮಧ್ಯದಲ್ಲಿ ಆ ಕತೆ ನಡೆದು ಹೋಗುತ್ತೆ. ಇವರಿಗೆ ಇಬ್ಬರು ಸೇವಕರು ಕೂಡ ಬರ್ತಾರೆ. ಆ ಸೇವಕರು ನಾನು ನಿಮಗೆ ಹೇಳ್ತೀನಿ ಮಕ್ಕಳೇ. ಸೊ ಏನಂದರೆ, ಒನ್ಸ್ ಅಪಾನ್ ಅ ಟೈಮ್ both loved each other. They had a true love. Every day they came across each other. ಅವರು when they were young, ಅವರು ಯುವಕರಾಗಿದ್ದಾಗ, ಯುವತಿಯರಾಗಿದ್ದಾಗ ಅವರ ಮಧ್ಯದಲ್ಲಿ ಪ್ರೀತಿ ಇತ್ತು. ದೇ ವರ್ ಲವಿಂಗ್ ಈಚ್. ಪ್ರೀತಿ ಅಂದರೆ ಒಂದು ಪ್ರೀತಿ ಮಾಡ್ತಾ ಇದ್ರು. ಕೊನೆಗೆ ಏನಾಗತ್ತೆ ಮಕ್ಕಳೇ, ಫಾರ್ what do you mean by for a few years they had a great love. They loved each other. But ಏನಾಗತ್ತೆ ಮಕ್ಕಳೇ, unfortunately their love was ended and they were separated and they were what do you mean by
So married. Gonjala also married someone. Lara also married someone. Because, so there was a break between both. There was a break to what? To the love. ಅವರೊಂದು ಆ ಅಮರ ಪ್ರೇಮ ಏನಾಗ್ಬಿಡುತ್ತೆ, ಮುರಿದು ಹೋಗುತ್ತೆ. ಯಾಕೆ ಏನಾಯಿತು ಅಂತ ನಾವು ನೋಡೋಣ, ಗೊತ್ತಾಗತ್ತೆ ಸ್ಟೋರಿ. ಹೌ ದಟ್ ವಾಸ್ ಬ್ರೋಕನ್, ವಾಟ್ ವಾಸ್ ದ ಮೇನ್ ಇನ್ಸಿಡೆಂಟ್ಸ್, ವಾಟ್ ವರ್ ದ ಮೇನ್ ರೀಸನ್ಸ್. ಭಾಳ ರೀಸನ್ಸ್ಗಳು ಭಾಳ ನೋಡಿ ಮಕ್ಕಳು. ಇವತ್ತು ಎಲ್ಲದಕ್ಕೂ ನಾವು ಕಾರಣಗಳು ಇಟ್ಕೊಂಡು ಬಡ್ದಾಡ್ತಾ ಇದ್ದೇವೆ. ಎವ್ರಿ ಡೇ ವಿ ಫೈಟ್ ವಿತ್ ಸಮ್ವನ್ ಎಲ್ಸ್ ವಿತ್ ಅ ಫ್ಯೂ ರೀಸನ್ಸ್. ಎಸ್, ಸೊ ದಟ್ಸ್ ಅ ಗ್ರೇಟ್. ಓಕೆ, ಲೆಟ್ ಇಟ್ ಬಿ. ಸೊ ಹಿಯರ್ ಗೋಂಜಾಲ್ ಅಂಡ್ ಲಾರಾ ಮುಂದೆ when they were 70-year-old, unfortunately they came across each other in the garden. ಮುಂಚೆನೂ ಗಾರ್ಡನ್ದಲ್ಲಿ ಸ್ಟಾರ್ಟ್ ಆಗಿತ್ತು. ಅಂದರೆ ಅವರ ಪ್ರೀತಿ ಆಮೇಲೆ ಎಲ್ಲೆಲ್ಲಿ ಹೋಗುತ್ತಾ ನನಗೂ ಗೊತ್ತಿಲ್ಲ. ಬಟ್ ಕೊನೆಗೆ ಅವ್ರು ಎಲ್ಲಿ ಬಿಟ್ಟೆ ಆದ್ರಪ್ಪ ಅಂದರೆ when they were 70-year-old they came across each other. And when they sat on the same bench, so when they sat on the same bench, there was murmuring. ಅಂದರೆ ಗುನುಗುನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ಗುನುಗುನು ಮಾಡಲಿಕ್ಕೆ ಸ್ವಲ್ಪ ಬಿಟ್ವೀನ್ ದೇರ್ ವಾಸ್ ಸ್ವಲ್ಪ ಜಗಳ ಆಗತ್ತೆ. ಅದು ಯಾಕಾಗತ್ತೆ ನೋಡೋ. ಯಾಕಂದರೆ ದಿನಾಲೂ ಅವಳು ಗಾರ್ಡನ್ಗೆ ಹೋಗ್ತಾ ಇದ್ಲು. ಅಲ್ಲಿ ಪಾರಿವಾಳಗಳಿಗೆ she was feeding those doves. That was her habitual activity. ಹೌದಾ? ಸೊ ಇವನು ಅವುಗಳಿಗೆ ಡಿಸ್ಟರ್ಬ್ ಮಾಡಿಬಿಡ್ತಾನೆ, ತೊಂದರೆ ಕೊಡ್ತಾನೆ. ಹೀಗಾಗಿ ಅಲ್ಲಿ ಅವಳು ಬೈತಾಳೆ. ಅವಳ ಬೆಂಚ್ ಮೇಲೆ ಕೂತ್ಕೋತಾನೆ. ಬೇರೆ ಬೆಂಚ್ಗಳು ಖಾಲಿ ಇರೋದಿಲ್ಲ. ಕೊನೆಗೆ ಅವಳ ಬೆಂಚ್ ಮೇಲೆ ಕೂತ್ಕೋತಾನೆ. ಅವಾಗ ಹಾಗೆ ದೇರ್ ವಾಸ್ ಅ ಕನ್ವರ್ಸೇಷನ್. ದಟ್ ಕನ್ವರ್ಸೇಷನ್ ವಾಸ್ ಸ್ಟಾರ್ಟೆಡ್. ಸೊ ವೆನ್ ದೇ ಹ್ಯಾಡ್ ಅ ಬ್ರೀಫ್ ಕನ್ವರ್ಸೇಷನ್ ಈಚ್ ಅದರ್, ದೇ ಕೇಮ್ ಟು ನೋ ದ್ಯಾಟ್ ದೇ ವರ್ ಐಡೆಂಟಿಫೈ ಈಚ್ ಅದರ್. ಓ, ಶಿ ವಾಸ್ Lara. And she exclaimed, she cried, oh my God, he was Don Gonzalo, whom I loved in my life. Anta, they believed, namtare, each other. But that was not revealed. That was not, what do you mean by that was not really revealed? Adina avaru ವ್ಯಕ್ತಪಡಿಸಲಿಲ್ಲ. ಹಾಗೆಯೇ they kept in their mind, they kept in their heart. ಹಾಗೆ ಇಟ್ಕೊಳ್ತಾರೆ. they were not ready to even open their stories. just they were identified. ಗುರ್ತಾಯಿಸ್ಕೊಳ್ತಾರೆ, ಇವನೇ ಅವಳೇ ಅಂತ ಗುರ್ತ ಮಾಡ್ಕೊಳ್ತಾರೆ. ಕೊನೆಗೆ ಅವರು ಇನ್ನು ಕೊನೆ ಭಾಗದಲ್ಲಿ ಏನಾಗತ್ತೆ, ಸೊ ಅಲ್ಲಿಂದ ಅವರು ಗಾರ್ಡನ್ನಿಂದ ಹೋಗ್ತಾ ಇದ್ದಾಗ ತಮ್ಮ ಸೇವಕರಿಗೆ ಹೇಳ್ತಾರ. ಸೊ ಅಲ್ಲಿ ಏನಾಗುತ್ತೆ, ಅದಕ್ಕಿಂತ ಮುಂಚೆ ಒಂದು ಏನಾಗುತ್ತೆ, ಇವರು ತಮ್ಮ ಸ್ಟೋರಿಯನ್ನು ಏನು ತಾವು ಲವ್ ಮಾಡಿದ್ರಲ್ಲ, ತಮ್ಮ ಸ್ಟೋರಿಯನ್ನು ಕಂಪ್ಯಾರಿಸನ್ ಮಾಡ್ತಾರೆ. ಸೊ ಹಂಗೆ ಮಾತಾಡ್ತಾ ಇದ್ದಾಗ ಕಂಪ್ಯಾರಿಸನ್ ಮಾಡ್ತಾರೆ. ಗೋಂಜಲ ಏನು ಮಾಡ್ತಾನೆ, ತನ್ನನ್ನು ಹೋಲಿಕೆಯನ್ನು ಮಾಡ್ಕೋತಾನೆ. ಯಾರು? ಹಿ ಕಂಪೇರ್ ಟು ಹೀಸ್ ಕಸಿನ್ ಬ್ರದರ್ಗೆ ಹೋಲಿಕೆ ಮಾಡ್ಕೋತಾನೆ. ಲಾರಾ ಕಂಪೇರ್ ಟು ಹರ್ ಫ್ರೆಂಡ್. So here cousin brother acted as like a Gonzalo and Lara's friend acted as like a what do you mean by? So Lara ಅಂತಾರ ವರ್ತನೆ ಮಾಡ್ತಾರೆ. ಸೊ ಲಾರನ್ ತರ ಇಲ್ಲೇ ಇವಳು ತನ್ನ ಸ್ಟೋರಿಯನ್ನು ತನ್ನ ಗೆಳತಿ ಹಾಗೆ ಹೇಳ್ತಾಳೆ. ಗೋಂಜಾಲ ತನ್ನ ಸ್ಟೋರಿಯನ್ನು ತನ್ನ ಕಜಿನ್ ಬ್ರದರ್ಗೆ ಹೋಲಿಕೆ ಮಾಡಿಕೊಂಡು ಹೇಳ್ತಾನೆ. ಅವ್ರು ಹೇಗೆ ಪ್ರೀತಿ ಮಾಡಿದ್ರು, ಇವ್ರದ್ದು ಪ್ರೀತಿನೇ ಹೇಗೆ ಪ್ರೀತಿ ಮಾಡಿದ್ರು, ಹೇಗೆ ಬೆಟ್ ಆಗ್ತಿದ್ರು, ಹೌ ದೇ ಲವ್ಡ್, ಹೌ ದೇ ವರ್, ವಾಟ್ ಯು ಮೀನ್ ಬೈ ಕಮಿಂಗ್ ಅಕ್ರಾಸ್ ಎವ್ರಿ ಡೇ. ಸೊ ವಾಟ್ ವಾಸ್ ದ ಇನ್ಸಿಡೆಂಟ್ ವೆನ್ ದೇ ವರ್ ಸಪ್ರೇಟೆಡ್, ವಾಟ್ ವರ್ ದ ರೀಸನ್ಸ್, ಅವನ್ನೆಲ್ಲ ಹೇಳ್ತಾರೆ. ತಾವು ಪಶ್ಚಾತ್ತಾಪವನ್ನು ದೇ ಬೋತ್ ರಿಗ್ರೆಟೆಡ್ ಅಬೌಟ್ ದೇರ್ ಲವ್. ಸೊ ಹೀಗೆ ಮಾಡಿ ಕೊನೆಗೆ ಅವ್ರು ಹೋಗ್ತಾ ಇದ್ದಾಗ ತಾವು ಅನ್ಕೋತಾರೆ. ಸೊ ದೇ ವಾಟ್ ಯು ಮೀನ್ ಬೈ ದೇ ದೆಮ್ಸೆಲ್ಫ್ ಟೋಲ್ಡ್ ದ್ಯಾಟ್, oh, so he is a Don Gonzalo and she is a Lara. This is a story, children. Okay. And sixth one, when you are old, W.H. Yeats, it's written by W.H. Yeats. So in the next class, I will go to give
ಇಂಟ್ರೊಡಕ್ಷನ್ ಅಬೌಟ್ ಸಿಕ್ಸ್ತ್ ಕಂಟೆಂಟ್, ದಟ್ ಈಸ್ ವೆನ್ ಯು ಆರ್ ಓಲ್ಡ್. ಸ್ವಲ್ಪ ನಾನು ಬ್ರೀಫ್ ಆಗಿ ಭಾಳ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕ್ಲಾಸ್ನಲ್ಲಿ ಅಥವಾ 2 ಕ್ಲಾಸ್ನಲ್ಲಿ ನಾನು ಇಂಟ್ರೊಡಕ್ಷನ್ ಮುಗಿಸ್ತೀನಿ. ಆಮೇಲೆ ತಮಗೆ ಸ್ವಲ್ಪ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ ಮಕ್ಕಳೇ. ನೋಡೋಣ. ಸೊ ಲೆಟ್ ಮಿ ಟೀಚ್ ಗ್ರಾಮರ್ ಆರ್ ಪೋಯಮ್. ನೋಡೋಣ, ನಾನು ಡಿಸ್ಕಸ್ ಮಾಡಿ ತಿಳಿಸ್ತೀನಿ ಮಕ್ಕಳೇ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್, ಥ್ಯಾಂಕ್ ಯು ಸೋ ಮಚ್.